ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗು. ಸಂಡೇ ಎಲ್ರಿಗೂ ರಜೆ ಇತ್ತು, ಮಕ್ಳಿಗಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು. ತಿಂಡಿನ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಮಾಮೂಲಿ ಹಸು ಕೆಲಸನೆಲ್ಲ ಮುಗಿಸ್ಕೊಂಡು ನಂತರ ನಮ್ಮ ಗಿಡದಲ್ಲೇ ಶಂಖಪುಷ್ಪ ಹೂ ಬಿಟ್ಟಿತ್ತು. ಆ ಹೂವನ್ನ ಕಿತ್ಕೊಂಡೋಗಿ ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿತ್ಕೋತಾ ಇದ್ದೀನಿ. ಈ ಗಿಡನ ನನ್ನ ಹಸ್ಬೆಂಡು ಬೇರೆಯವ್ರ ಮನೆ ಹತ್ರದಿಂದ ಬೀಜನ ಕಿತ್ಕೊಂಡು ಬಂದು ಹಾಕಿದ್ರು. ಆ ಬೀಜದಿಂದ ಈ ಗಿಡ ಬಂದಿತ್ತು. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿದಿನವೂ ಸಹ ಒಂದು 4-5 ಹೂಗಳು ಸಹ ಬಿಡ್ತಾ ಇರುತ್ತೆ. ಸಿಟಿ ಕಡೆ ಈ ಹೂನ ತುಂಬಾ ದುಡ್ಡು ಕೊಟ್ಟು ಕೊಂಡ್ಕೋತಾರೆ. ಈ ಶಂಖಪುಷ್ಪ ಹೂವಿನಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೇರ್ ಹೆಲ್ತ್ ಆಗಿರ್ಬೋದು, ಸ್ಕಿನ್ ಹೆಲ್ತ್ ಆಗಿರ್ಬೋದು, ಓವರಾಲ್ ಬಾಡಿ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಇದನ್ನು ಕಿತ್ಕೊಂಡು ಬಂದು ತೊಳೆದು ನೀರಲ್ಲಿ ಕುದಿಸಿ ಸೋಸಿ ಕುಡಿತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ನಿಂಬೆ ಹಣ್ಣನ್ನು ಸಹ ಒಂದು ಅರ್ಧ ಓಳ್ನಷ್ಟು ಸೇರಿಸ್ಕೊಂಡು ಕುಡಿಬೋದು. ಒಂದೊಂದು ದಿನ ಒಬ್ರೊಬ್ರು ಕುಡಿತೀವಿ. ಇವತ್ತು ನಾನು ಕುಡಿದ್ರೆ ನಾಳೆ ನನ್ನ ಮಕ್ಕಳು, ನಾಳಿದ್ದು ನನ್ನ ಹಸ್ಬೆಂಡು. ಕೆಲವೊಂದು ಸಲ ಗಿಡಕ್ಕೆ ತುಂಬ ಹೂ ಬಿಟ್ಟಿತ್ತೆ, ಆವಾಗ ಎಲ್ಲರೂ ಸೇರಿಸಿ ಕುಡಿತೀವಿ. ನಮ್ಮ ಅತ್ತೆ ಮಾವ ಮಾತ್ರ ಕುಡಿಯೋಲ್ಲ, ಯಾಕಂದರೆ ಅವರು ಟೀ ಮತ್ತು ಕಾಫಿನ ಕುಡಿತಾರೆ. ಇನ್ನು ತಿಂಡಿಗೆ ಮಕ್ಕಳು ಬಿಸಿಬೇಳೆಭಾತ್ ಬೇಕು ಅಂತ ಕೇಳಿದರು. ಹಾಗಾಗಿ ಬಿಸಿಬೇಳೆಭಾತನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಗ್ಲಾಸ್ನಷ್ಟು ಅಕ್ಕಿಗೆ 1 ಗ್ಲಾಸ್ನಷ್ಟು ತೊಗರಿಬೇಳೆನ ಸೇರಿಸಿ ತೊಳ್ಕೊಂಡು ಅದಕ್ಕೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಈರುಳ್ಳಿ, ಟೊಮ್ಯಾಟೊ, 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಕಡಲೆ ಬೀಜನೂ ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಹಾಗೆ ನೀರನ್ನ ಸೇರಿಸಿ 2 ವಿಷಿಲ್ಸು ಕೂಗಿಸ್ಕೊಳ್ತೀನಿ. ಬೀಟ್ರೋಟ್ ಇದ್ರೂ ಸಹ ಅದನ್ನು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೈಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಎಲ್ಲ ಥರ ತರಕಾರಿಗಳು, ಬೇಳೆಗಳನ್ನೆಲ್ಲ ಹಾಕಿ ಮಾಡಿರ್ತೀವಿ. ಕಿಚಡಿ ಅಂತಲೂ ಸಹ ಹೇಳ್ಬೋದು. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಎಲ್ಲ ಹಾಕಿ ಮಾಡಿಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ. ಇನ್ನು ಕುಕ್ಕರ್ ಕೂಗಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಸಾಂಬಾರು ಪೌಡ್ರು, 2 ಸ್ಪೂನಷ್ಟು ಬಿಸಿಬೇಳೆಭಾತ್ ಪೌಡ್ರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಇನ್ನೊಂದು ದಬರೆನ ಇಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವು ಮತ್ತು ಗೋಡಂಬಿ, ಹಾಗೆ 1-2 ಒಣಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಕಲಸಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸಿ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅಲ್ಲಾಡಿಸಿ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೂಗ್ಸಿಟ್ಕೊಂಡಿರ್ತಕ್ಕಂಥ ರೈಸ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ರೈಸ್ನ ಸೇರಿಸ್ಕೊಂಡಿದ್ದಾದಮೇಲೆ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ. ಹಾಗೆ ಬಿಸಿನೀರನ್ನ ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಇನ್ನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಬಿಸಿಬೇಳೆಭಾತ್ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಅದರ ಪ್ರಕಾರ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ರೈಸ್ ರೆಡಿ ಆಯಿತು. ಬಿಸಿಬೇಳೆಭಾತ್ ಅಂತ ಹೇಳಿದ್ರೆ ಖಾರ ಬೂಂದಿ ಇರಲೇಬೇಕು. ನನ್ನ ಹಸ್ಬೆಂಡ್ಗೆ ಹೇಳಿದೆ, ಅವರು ತಂದಿದ್ರು. ಇನ್ನು ರೈಸ್ ರೆಡಿ ಆದಮೇಲೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾವು ಸಹ ತಿಂದ್ವಿ. ಇನ್ನು ಸಂಡೇ ಆಗಿದ್ದರಿಂದ ನನ್ನ ಹಸ್ಬೆಂಡ್ಗೂ ಸಹ ರಜೆ ಇದ್ದಿದ್ದರಿಂದ ಅವರು ತೋಟದ ಹತ್ರ ಹೋಗಿದ್ರು. ಅಲ್ಲಿ ಜೇನು ಗೂಡು ಕಟ್ಟಿತ್ತು ಅಂತ ಹೇಳಿ ಆ ಗೂಡನ್ನ ಬಂದಿದ್ರು. ಅದರಲ್ಲಿ ಹನಿ ಇತ್ತು. ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದ್ವಿ. ರಾ ಹನಿ ಅಂತ ಹೇಳಿದ್ರೆ ಅದರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಜೇನಿನ ಹನಿ ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಇಲ್ಲಿ, ಅದರಲ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ನಾನು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿ ಆ ಹನಿನ ಮಾತ್ರ ತಿಂದೆ. ಆದರೆ ಇದ್ರ ಸಮೇತನೇ ಅಗ್ದು ತಿಂದು
ಅದನ್ನು ಬಿಸಾಡ್ತಾರೆ. ಇನ್ನು ಮಧ್ಯಾಹ್ನ ಹಾಗೆ ಹೊಲದ ಹತ್ರ ಹೋಗಿದ್ವಿ. ಅಲ್ಲಿ ಮುಟ್ಟಿದರೆ ಮುನಿ ಗಿಡನ ನೋಡಿದೆ. ಈ ಗಿಡನ ನೋಡಿದ್ರೆ ಅದ್ರ ಎಲೆನ ಈ ಥರ ಮುಟ್ಟಬೇಕು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಆ ಎಲೆ ಈ ಥರ ಮುದ್ರುಕೊಳ್ಳುತ್ತಲ್ಲ, ಅದಕ್ಕೆ ನಿಮಗೂ ಕೂಡ ಹೀಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಟೈಟಲಲ್ಲಿ ಹೇಳಿರೋ ಹಾಗೆ ಮಂಡಿ ನೋವಿಗೆ ಒಂದು ಮನೆಮದ್ದನ್ನು ಸಹ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆನೂ ಕೂಡ ಈ ಮನೆಮದ್ದನ್ನ ಮಾಡ್ತಾರೆ, ಹಾಗಾಗಿ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆಗೂ ಸಹ ಮಂಡಿ ನೋವಿದೆ. ಆಸ್ಪತ್ರೆಗೆ ತೋರಿಸಿದ್ರೆ ಅವರು ಆಪ್ರೇಷನ್ ಮಾಡಬೇಕು, ಮೂಳೆ ಸೌದೋಗಿದೆ ಅಂತ ಹೇಳ್ತಾರೆ. ಸುಮಾರು ಮೆಡಿಸನ್ಗಳನ್ನು ಸಹ ತಗೊಂಡಿದ್ದಾರೆ. ಆದ್ರೂ ಈ ಓಮ್ ರೆಮಿಡಿನೂ ಸಹ ಮಾಡ್ತಿರ್ತಾರೆ. ಏನಪ್ಪ ಅದು ಅಂತ ಅಂದರೆ ಈ ಎಕ್ಕದ ಎಲೆಗಳನ್ನ ಯೂಸ್ ಮಾಡ್ತಾರೆ. ನೋಡಿ, ಎಕ್ಕದ ಗಿಡದಲ್ಲಿ ಈ ಥರ ಕಾಯಿ ಬಿಟ್ಟಿತ್ತು. ಈ ಕಾಯಿನ ನೋಡಿದ್ರೆ ಇದು ಸೇಮ್ ಗಿಳಿ ಥರ, ಪ್ಯಾರೋಟ್ ಥರ ಕಾಣಿಸುತ್ತೆ. ಒಳಗಡೆ ಏನಿದೆ ಅಂತ ಕುತೂಹಲ ನನಗೂ ಇತ್ತು. ನಾನು ಯಾವತ್ತೂ ನೋಡಿರಲಿಲ್ಲ. ಸರಿ, ಈಗ ನೋಡೋಣ ಅಂತ ಹೇಳಿ ಈ ಕಾಯಿನ ಕಿತ್ಕೊಂಡೆ. ಅದರಲ್ಲಿ ಹಾಲು ಬರ್ತಿತ್ತು. ಅದನ್ನು ಸೋರಿಸಿ ಅದ್ರ ಮೇಲ್ಗಡೆ ಈ ಗ್ರೀನ್ ಪದರನ ಬಿಚ್ಚಿ ನೋಡಿದೆ. ಒಳಗಡೆ ಬೀಜ ಇತ್ತು ಅಷ್ಟೇ, ಇನ್ನೇನು ಇರಲಿಲ್ಲ. ನಾವು ಈ ಬಿಳಿ ಎಕ್ಕದ ಗಿಡನ ದೇವರು ಅಂತಲೂ ಸಹ ಪೂಜೆ ಮಾಡ್ತೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಕ್ಕದ ಗಿಡಕ್ಕೆ ತುಂಬಾ ಮಹತ್ವ ಇದೆ. ಮಂಡಿ ನೋವಿಗೆ ನಮ್ಮ ಅತ್ತೆ ಯಾವ ಥರ ರೆಮಿಡಿ ಮಾಡ್ತಾರೆ ಅಂತ ಹೇಳಿದ್ರೆ, ಎಕ್ಕದ ಎಲೆಗಳನ್ನ ಕಿತ್ಕೊಂಡು ಬಂದು ಅದಕ್ಕೆ ಹರಳೆಣ್ಣೆನ ಸಾವ್ರಿ ಅದನ್ನು ಬಿಸಿ ಮಾಡಿ ನೋವಿರ್ತಕ್ಕಂಥ ಜಾಗಕ್ಕೆ ಕಟ್ಟಿ ಅದ್ರ ಮೇಲೆ ಒಂದು ಬಟ್ಟೆನ ಕಟ್ತಾರೆ. ನೈಟು ಮಲಗೋಕ್ಕೆ ಮುಂಚೆ ಕಟ್ಟಿ ಬೆಳಿಗ್ಗೆ ಅದನ್ನು ರಿಮೂವ್ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಮಂಡಿ ನೋವು ಕಡಿಮೆ ಆಗುತ್ತಂತೆ. ಒಂದೇ ಸಲ ಮಾಡಿ ಬಿಡಬಾರ್ದು, ಹಾಗಾಗೆ ಮಾಡ್ತಾ ಇರಬೇಕು. ಮಂಡಿ ನೋವು ಇರೋರು ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ರಿಸಲ್ಟು ಏನಾಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಎಕ್ಕದ ಗಿಡದ ಹೂಗಳಿಂದ ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ. ಹೂಗಳನ್ನ ಕಿತ್ಕೊಂಡು ಅದನ್ನು ಟಪ್ ಅನ್ನಿಸ್ತಿದ್ವಿ. ಟಪ್ ಅಂದರೆ ಪಾಸ್ ಅಂತ ಹೇಳಿ, ಟುಸ್ ಅಂದರೆ ಫೇಲ್ ಅಂತ ಹೇಳಿ. ನೀವು ಕೂಡ ಈ ಥರ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.